ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂಡಿಯಾದ ಮೌಂಟೇನ್ ರೇಂಜ್ ಅಥವಾ ಬೆಟ್ಟಗಳ ಸಾಲು ಅಂದ್ರೆ ನಿಮಗೆ ಥಟ್ ಅಂತ ನೆನಪಾಗೋದು ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳು ಅಲ್ವಾ? ಆದ್ರೆ ಪಶ್ಚಿಮ ಘಟ್ಟಗಳಿಗಿಂತ ಹಳೆಯದಾದ ಒಂದು ಅದ್ಭುತವಾದ ಬೆಟ್ಟಗಳ ಸಾಲು ನಮ್ಮ ಪೂರ್ವ ಕರಾವಳಿಯಲ್ಲಿದೆ. ಅದನ್ನೇ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದೇ ಒಂದ್ಸಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮ್ಮ ಪೂರ್ವ ಕರಾವಳಿಯಲ್ಲಿರೋ ಆ ಬೆಟ್ಟಗಳನ್ನ ಬ್ರೋಕನ್ ಹಿಲ್ಸ್ ಅಥವಾ ಮುರಿದ ಬೆಟ್ಟಗಳು ಅಂತ ಕರೀತಾರೆ. ಪ್ರಪಂಚದ ಅತಿ ದುಬಾರಿ ಮರ ಸಿಗೋದು ಇಲ್ಲೇ, ಪ್ರಪಂಚದ ಶ್ರೀಮಂತ ದೇವರು ನೆಲೆಸಿರೋದು ಕೂಡ ಇಲ್ಲೇ. ಇವತ್ತು ನಾವು ಒಡಿಶಾ ಇಂದ ತಮಿಳುನಾಡಿನವರೆಗೂ ಹರಡಿರೋ ಅಂತಹ ಈಸ್ಟರ್ನ್ ಘಾಟ್ಸ್ ಅಥವಾ ಪೂರ್ವ ಘಟ್ಟಗಳ ಸೀಕ್ರೆಟ್ಸ್ ನ ಅನ್ವೇಷಣೆ ಮಾಡೋಣ. ವೆಸ್ಟರ್ನ್ ಘಾಟ್ಸ್ ತರ ಈ ಈಸ್ಟರ್ನ್ ಘಾಟ್ಸ್ ಸತತವಾಗಿ ಕಂಟಿನ್ಯೂಸ್ ಆಗಿಲ್ಲ, ಅಲ್ಲಲ್ಲಿ ಕಟ್ ಆಗಿದೆ. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ಜಿಯಾಲಜಿ ಪ್ರಕಾರ ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಗಿಂತ ಹಳೆಯದು. ಯಾಕಂದ್ರೆ ಇವು ಕೋಟಿ ಕೋಟಿ ವರ್ಷಗಳ ಹಿಂದೆ ನಮ್ಮ ಇಂಡಿಯಾ ಇನ್ನು ಗೊಂಡ್ವಾನಾ ಲ್ಯಾಂಡ್ ಜೊತೆ ಸೇರ್ಕೊಂಡಿದ್ದಾಗ ಹುಟ್ಟಿದ್ದು. ಇಲ್ಲಿರೋ ಕಲ್ಲುಗಳು ಅಂಟಾರ್ಟಿಕಾದಲ್ಲಿ ಸಿಗೋ ಕಲ್ಲುಗಳಿಗೆ ಮ್ಯಾಚ್ ಆಗುತ್ತೆ. ಆಗ ಇವು ಕೂಡ ದೊಡ್ಡದಾಗಿ ಕಂಟಿನ್ಯೂಸ್ ಆಗಿದ್ವು. ಆದ್ರೆ ನದಿಗಳು ಹರಿದು ಹರಿದು ಇವನ್ನ ಕಟ್ ಮಾಡಿ ಇವಾಗಿರೋ ಶೇಪ್ಗೆ ತಂದಿವೆ. ಇನ್ನು ಇದರ ವಿಸ್ತಾರದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇವು ಸುಮಾರು 1750 ಕಿಲೋಮೀಟರ್ ಉದ್ದ ಹರಡ್ಕೊಂಡಿದೆ. ಒಡಿಶಾ, ಆಂಧ್ರ, ತೆಲಂಗಾಣ, ಸ್ವಲ್ಪ ಭಾಗ ಕರ್ನಾಟಕ ಮತ್ತು ತಮಿಳುನಾಡಿನವರೆಗೂ ಇವು ಚಾಚ್ಕೊಂಡಿದೆ. ಇವು ಕಂಟಿನ್ಯೂಸ್ ಆಗಿಲ್ದೇ ಇರೋದ್ರಿಂದ ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಇರೋದ್ರಿಂದ ಇದಕ್ಕೆ ಒಂದೇ ಹೆಸರಿಲ್ಲ, ಪ್ರತಿಯೊಂದ್ ಕಡೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಒಡಿಶಾದಲ್ಲಿ ಇದನ್ನ ಮಾಲಿಯಾಸ್ ಅಂತಾರೆ, ಆಂಧ್ರದಲ್ಲಿ ನಲ್ಲಮಾಲ ಮತ್ತು ವೆಲಿಕೊಂಡ ಅಂತ ಕರೀತಾರೆ, ತಮಿಳುನಾಡಲ್ಲಿ ಶೆವರಾಯ್ ಬೆಟ್ಟಗಳು ಅಂತ ಕರೀತಾರೆ. ಇಲ್ಲಿನ ಅತಿ ಎತ್ತರದ ಶಿಖರ ಯಾವುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಆದ್ರೂ ಆಂಧ್ರದ ಅರಪ್ಪು ವ್ಯಾಲಿಯಲ್ಲಿರೋ ಜಿಂದ್ಗಡ ಪೀಕ್ ಅತಿ ಎತ್ತರ ಅಂತ ಹೇಳಲಾಗುತ್ತೆ. ಈಗ ಈಸ್ಟ್ ಮತ್ತೆ ವೆಸ್ಟ್ ಬಗ್ಗೆ ಕಂಪೇರ್ ಮಾಡೋದಾದ್ರೆ ಅಜಗಜಾಂತರ ವ್ಯತ್ಯಾಸನೇ ಇದೆ. ವೆಸ್ಟರ್ನ್ ಘಾಟ್ಸ್ ಒಂದು ದೊಡ್ಡ ಗೋಡೆ ತರ ನಿಂತಿದೆ, ಆದ್ರೆ ಈಸ್ಟರ್ನ್ ಘಾಟ್ಸ್ ಒಂದು ಮುರಿದು ಹೋದ ಬೇಲಿ ತರ ಇದೆ. ಪಶ್ಚಿಮ ಘಟ್ಟಗಳ ಎತ್ತರ ತುಂಬಾ ಇದೆ, ಆದ್ರೆ ಪೂರ್ವ ಘಟ್ಟಗಳ ಹೈಟ್ ಕಮ್ಮಿ. ವೆಸ್ಟರ್ನ್ ಘಾಟ್ಸ್ ನಲ್ಲಿ ಸದಾ ಹಸಿರು ತುಂಬಿರುತ್ತೆ, ಆದ್ರೆ ಈಸ್ಟರ್ನ್ ಘಾಟ್ಸ್ ಸ್ವಲ್ಪ ಡ್ರೈ. ಇಲ್ಲಿ ಮುಂಗಾರು ಮಳೆ ಅಥವಾ ಮಾನ್ಸೂನ್ ಮೋಡಗಳನ್ನ ತಡೆಯೋಕೆ ಎತ್ತರ ಸಾಲಲ್ಲ. ಅದಕ್ಕೆ ನಮ್ಮ ಪೂರ್ವ ಕರಾವಳಿಯಲ್ಲಿ ಜೂನ್ ಜುಲೈಯಲ್ಲಿ ಮಳೆ ತುಂಬಾ ಕಡಿಮೆ ಆಗೋದು. ಇನ್ನು ನದಿಗಳ ವಿಷಯ ಹೇಳೋದಾದ್ರೆ ನಾನು ಹೇಳ್ದೆ ಅಲ್ವಾ, ಈ ಬೆಟ್ಟಗಳು ಬ್ರೇಕ್ ಆಗಿವೆ ಅಂತ. ಇದನ್ನ ಬ್ರೇಕ್ ಮಾಡಿದ ಯಾರು? ನಮ್ಮ ಜೀವ ನದಿಗಳು. ಗೋದಾವರಿ, ಕೃಷ್ಣ, ಮಹಾನದಿ ಮತ್ತು ಕಾವೇರಿ ಈ ನದಿಗಳು ಹುಟ್ಟೋದು ವೆಸ್ಟರ್ನ್ ಘಾಟ್ಸ್ ನಲ್ಲಿ, ಆದ್ರೆ ಹರಿಯೋದು ಪೂರ್ವಕ್ಕೆ. ಇವು ಈಸ್ಟರ್ನ್ ಘಾಟ್ಸ್ ನ ಸೀಳಿಕೊಂಡು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ ಈ ನದಿಗಳು ಮಾಡಿರೋ ದಾರಿಯ ಮೂಲಕವೇ ಸಮುದ್ರದ ತೇವಾಂಶ ಅಥವಾ ಮೋಡಗಳು ನಮ್ಮ ಡೆಕ್ಕನ್ ಪ್ಲಾಟ್ಯೂ ಒಳಗೆ ಬರೋಕೆ ಸಾಧ್ಯವಾಗುತ್ತೆ. ಹೀಗೆ ಹರಿಯೋ ಪ್ರೋಸೆಸ್ ಅಲ್ಲಿ ನಮ್ಮ ನದಿಗಳು ಈಸ್ಟರ್ನ್ ಘಾಟ್ಸ್ ನ ಸವೆಸಿ ಅಲ್ಲಲ್ಲಿ ಬ್ರೇಕ್ ಆಗೋ ಹಾಗೆ ಮಾಡಿದೆ. ಇಲ್ಲಿನ ಕಾಡು ನೋಡೋಕೆ ಸ್ವಲ್ಪ ಡ್ರೈ ಅಂತ ಅನ್ನಿಸ್ಬೋದು. ಇದನ್ನ ಟ್ರಾಪಿಕಲ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರೀತಾರೆ. ಅಂದ್ರೆ ಬೇಸಿಗೆಯಲ್ಲಿ ಎಲೆ ಉದುರಿಸಿ ಒಣಗಿದ ಹಾಗೆ ಕಾಣುತ್ತೆ, ಅಂದ್ರೆ ಮಳೆಗಾಲದಲ್ಲಿ ಫುಲ್ ಹಸಿರಾಗುತ್ತೆ. ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಏನು ಕೊರತೆ ಇಲ್ಲ. ಆನೆಗಳು, ಚಿರತೆಗಳು, ಕರಡಿಗಳು ಮತ್ತು ಇಂಡಿಯನ್ ಗಾರ್ ಇಲ್ಲಿವೆ. ಇಲ್ಲಿನ ಹೈಲೈಟ್ ಅಂದ್ರೆ ಜೆಡಾನ್ ಸ್ಕರ್ಜರ್ ಅನ್ನೋ ಪಕ್ಷಿ. ಇದು 86 ವರ್ಷಗಳ ಕಾಲ ಕಣ್ಮರೆಯಾಗಿತ್ತು. ಎಲ್ಲರೂ ಇದು ಅಳಿದು ಹೋಗಿದೆ ಅಂತ ಅನ್ಕೊಂಡಿದ್ರು, ಆದ್ರೆ ಆಂಧ್ರದ ಈಸ್ಟರ್ನ್ ಘಾಟ್ಸ್ ನಲ್ಲಿ ಇದು ಮತ್ತೆ ಪತ್ತೆಯಾಗಿದೆ. ಇದು ಪ್ರಪಂಚದ ರೇರೆಸ್ಟ್ ಪಕ್ಷಿಗಳಲ್ಲಿ ಒಂದು. ಈಗ ಬಂಗಾರದ ಬಗ್ಗೆ ಮಾತಾಡೋಣ. ಹಳದಿ ಬಂಗಾರ ಅಲ್ಲ, ಕೆಂಪು ಬಂಗಾರ, ಅದೇ ರಕ್ತಚಂದನ. ಇಡೀ ಪ್ರಪಂಚದಲ್ಲೇ ನ್ಯಾಚುರಲ್ ಆಗಿ ರಕ್ತಚಂದನ ಬೆಳೆಯೋದು ನಮ್ಮ ಈಸ್ಟರ್ನ್ ಘಾಟ್ಸ್ ನ ಶೇಷಾಚಲಂ ಕಾಡುಗಳಲ್ಲಿ ಮಾತ್ರ. ಇದಕ್ಕೆ ಕೋಟಿ ಕೋಟಿ ಬೆಲೆ ಇದೆ. ಅದಕ್ಕೆ ಸ್ಮಗ್ಲಿಂಗ್ ಕೂಡ ಜಾಸ್ತಿ ನಡೀತಾ ಇರುತ್ತೆ. ಪುಷ್ಪ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಇದೇ ಶೇಷಾಚಲಂ ಬೆಟ್ಟಗಳ ಸಾಲಿನಲ್ಲಿ ನೆಲೆಸಿರೋದು ಪ್ರಪಂಚದ ಅತಿ ಶ್ರೀಮಂತ ದೇವರಾದ ನಮ್ಮ ತಿರುಪತಿ ತಿಮ್ಮಪ್ಪ. ಭೂವಿಜ್ಞಾನದ ಪ್ರಕಾರ ಈ ಬೆಟ್ಟಗಳು ತುಂಬಾನೇ ಪುರಾತನವಾದದ್ದು. ಇದು ಕೇವಲ ದೇವರ ಸನ್ನಿಧಿ ಮಾತ್ರ ಅಲ್ಲ, ಒಂದು ಬಯೋಡೈವರ್ಸಿಟಿಯ ಹಾಟ್ಸ್ಪಾಟ್ ಕೂಡ ಹೌದು. ಇನ್ನು ಈಸ್ಟರ್ನ್ ಘಾಟ್ಸ್ ನ ನಿಜವಾದ ಮಾಲೀಕರು ಅಂದ್ರೆ ಅಲ್ಲಿನ ಬುಡಕಟ್ಟು ಜನ. ಒಡಿಶಾದಲ್ಲಿ ಬೊಂಡಾ ಮತ್ತು ಕೊಂಡ್ ಜನಾಂಗದವರು, ಆಂಧ್ರದಲ್ಲಿ ಚೆಂಚು ಮತ್ತು ಕೊಂಡರೆಡ್ಡಿ ಜನಾಂಗದವರು ಇಲ್ಲಿನ ಕಾಡುಗಳನ್ನ ನಂಬಿಕೊಂಡು ಬದುಕ್ತಿದ್ದಾರೆ. ಚೆಂಚು ಜನ ಇವತ್ತಿಗೂ ಜೇನುತುಪ್ಪ ಸಂಗ್ರಹಿಸಿ ಜೀವನ ಮಾಡ್ತಾರೆ. ಅವರಿಗೆ ಇಲ್ಲಿನ ಗಿಡಮೂಲಿಕೆಗಳ ಬಗ್ಗೆ ಇರೋ ನಾಲೆಡ್ಜ್ ಬೇರೆ ಯಾರಿಗೂ ಇಲ್ಲ. ಇನ್ನು ನಿಸರ್ಗ ಪ್ರೇಮಿಗಳಿಗೆ ಈ ಈಸ್ಟರ್ನ್ ಘಾಟ್ಸ್ಗಳು ಒಂಚೂರು ಡಿಸಪಾಯಿಂಟ್ ಮಾಡೋದೇ ಇಲ್ಲ, ಯಾಕಂದ್ರೆ ನೋಡೋದಕ್ಕೆ ಸುಮಾರು ಪ್ಲೇಸ್ಗಳಿವೆ. ಮೊದಲನೇದು ಅರಕು ವ್ಯಾಲಿ. ಇಲ್ಲಿನ ಕಾಫಿ ತೋಟಗಳು ಮತ್ತೆ ಬೋರಾ ಕೇವ್ಸ್
ನೋಡೋದಕ್ಕೆ ತುಂಬಾ ಸುಂದರ. ಇನ್ನು ಗಂಡಿಕೋಟ, ಇದನ್ನ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಪೆನ್ನಾರ್ ನದಿ ಬೆಟ್ಟಗಳನ್ನ ಸೀಳಿಕೊಂಡು ಹೋಗೋ ದೃಶ್ಯನ ನೋಡೋಕ್ ಸಿಗುತ್ತೆ. ಮತ್ತೊಂದು ಯರ್ಕಾಡ್, ಇದು ತಮಿಳುನಾಡಿನ ಶೆವರಾಯ್ ಬೆಟ್ಟಗಳಲ್ಲಿದೆ. ಇದು ಕೂಡ ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್. ಇನ್ನು ನಮ್ಮ ತಿಮ್ಮಪ್ಪನ ಆವಾಸ ಸ್ಥಾನ ಆಗಿರೋ ತಿರುಮಲದ ಬಗ್ಗೆ ನಾನು ಹೇಳ್ಬೇಕಾ? ಎಲ್ರಿಗೂ ಗೊತ್ತೇ ಇದೆ. ಇನ್ನು ಕರ್ನಾಟಕದಲ್ಲಿ ಮಹದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ ಕೂಡ ಇದೇ ಪೂರ್ವ ಘಟ್ಟಗಳಿಗೆ ಸೇರಿದ್ದು. ಅಲ್ಲಿನ ಸೌಂದರ್ಯ ಅಲ್ಲಿಗೆ ಹೋಗಿ ನೋಡಿದವ್ರಿಗೆ ಗೊತ್ತಿರುತ್ತೆ. ಇಂತಹ ಪ್ರಕೃತಿ ಸೌಂದರ್ಯ ತುಂಬಿರುವಂತಹ ಪ್ಲೇಸ್ಗಳಲ್ಲಿ ದೇವರ ದರ್ಶನ ಮಾಡ್ಕೊಂಡು ಬಂದ್ರೆ ಜೀವನಕ್ಕೊಂದು ಶಕ್ತಿ, ಮನಸ್ಸಿಗೊಂದು ಮುದ ಸಿಗುತ್ತೆ ಅಲ್ವಾ? ಆದ್ರೆ ಫ್ರೆಂಡ್ಸ್, ಇಷ್ಟೆಲ್ಲ ಇದ್ರೂನು ಈಸ್ಟರ್ನ್ ಘಾಟ್ಸ್ ಅಪಾಯದಲ್ಲಿದೆ. ವೆಸ್ಟರ್ನ್ ಘಾಟ್ಸ್ಗೆ ಸಿಗ್ತಾ ಇರುವಂತಹ ಗವರ್ಮೆಂಟ್ ಪ್ರೊಟೆಕ್ಷನ್, ಮೀಡಿಯಾ ಅಟೆನ್ಷನ್ ಇಲ್ಲಿ ಸಿಗ್ತಾ ಇಲ್ಲ. ಇಲ್ಲಿ ಬಾಕ್ಸೈಟ್ ಅನ್ನೋ ಒಂದು ಅದಿರು ಸಿಗುತ್ತೆ ಅಲ್ಯೂಮಿನಿಯಂ ಮಾಡೋಕೆ. ಇದಕ್ಕೋಸ್ಕರ ದೊಡ್ಡ ದೊಡ್ಡ ಮೈನಿಂಗ್ ನಡೀತಿದೆ. ಕಾಡು ಕೂಡ ನಾಶ ಆಗ್ತಾ ಇದೆ. ವೆಸ್ಟರ್ನ್ ಘಾಟ್ಸ್ಗೆ ಸಿಕ್ಕಿರೋ ಹಾಗೆ ಇವುಗಳಿಗೆ ವಿಶ್ವ ಪಾರಂಪರಿಕ ತಾಣ ಅಂತ ಪಟ್ಟ ಸಿಕ್ಕಿಲ್ಲ. ಇದರಿಂದ ಇಲ್ಲಿನ ಆನೆಗಳಿಗೆ ಮತ್ತು ಪ್ರಾಣಿಗಳಿಗೆ ಓಡಾಡೋಕೆ ಜಾಗನೇ ಇದ್ದಂಗೆ ಆಗ್ತಿದೆ. ನಿಧಾನಕ್ಕೆ ಇದರ ಇಂಪಾರ್ಟೆನ್ಸ್ನ ಇದು ಕಳ್ಕೊಳ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಕೊನೆಯದಾಗಿ ಹೇಳಬೇಕು ಅಂದ್ರೆ, ಈಸ್ಟರ್ನ್ ಘಾಟ್ಸ್ ನಮ್ಮ ಇಂಡಿಯಾದ ಮೂಕ ರಕ್ಷಕ ಇದ್ದ ಹಾಗೆ. ಇವು ನಮಗೆ ನೀರು ಕೊಡ್ತಿದೆ, ನಮ್ಮ ವಾತಾವರಣವನ್ನ ಕಾಪಾಡ್ತಿದೆ. ಇವನ್ನ ಉಳಿಸಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಪ್ರತಿದಿನ ಸೂರ್ಯ ಬಂಗಾಳ ಕೊಲ್ಲಿಯಿಂದ ಎದ್ದು ಬಂದು ತನ್ನ ಮೊದಲ ಬಂಗಾರದ ಕಿರಣಗಳಿಂದ ಅಲಂಕರಿಸೋದು ಈ ಬೆಟ್ಟಗಳನ್ನೇ. ಪೂರ್ವದ ಹೆಮ್ಮೆಯ ಕಿರೀಟ ನಮ್ಮ ಈ ಪೂರ್ವ ಘಟ್ಟಗಳು. ಜೀವ ನದಿಗಳಿಗೆ ದಾರಿ ಮಾಡಿಕೊಡಲು ತಮ್ಮನ್ನೇ ತಾವು ಸೀಳಿಕೊಂಡು ನಿಂತಿರೋ ತ್ಯಾಗಮಯಿಗಳು ಈ ಬೆಟ್ಟಗಳು. ಇಲ್ಲಿನ ಕಲ್ಲು ಕಲ್ಲಿನಲ್ಲೂ ಒಂದೊಂದು ಕಥೆ ಇದೆ. ಹರಿಯುವ ನೀರಲ್ಲೂ ಒಂದು ರಾಗವಿದೆ. ಯುಗಗಳೇ ಉರುಳಿದರೂ, ಕಾಲದ ಹೊಡೆತಕ್ಕೆ ಮೈ ಸವೆದರೂ, ಇಂದಿಗೂ ಗತವೈಭವದ ಸಾಕ್ಷಿಯಾಗಿ ತಲೆ ಎತ್ತಿ ನಿಂತಿವೆ ಈ ಮುರಿದ ಬೆಟ್ಟಗಳು. ಒಣಗಿದ ಎಲೆಗಳ ಮರೆಯಲ್ಲೂ ಜೀವಸೆಲೆ ಇದೆ. ಕಲ್ಲಿನ ಪದರಗಳ ನಡುವೆಯೂ ಕಾವ್ಯವಿದೆ. ಪ್ರಕೃತಿ ತನ್ನ ರಹಸ್ಯಗಳನ್ನ ಬಚ್ಚಿಟ್ಟುಕೊಂಡಿರೋ ನಿಗೂಢ ತಾಣವೇ ಈ ಪೂರ್ವ ಘಟ್ಟಗಳು. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಈಸ್ಟರ್ನ್ ಘಾಟ್ಸ್ ಅಥವಾ ಪೂರ್ವ ಘಟ್ಟಗಳ ಕಂಪ್ಲೀಟ್ ಕಥೆ. ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಆದ್ರೆ ಈಸ್ಟರ್ನ್ ಘಾಟ್ಸ್ ಬಗ್ಗೆ ಜನರಿಗೆ ಇನ್ನೂ ಜಾಸ್ತಿ ಗೊತ್ತಾಗಬೇಕಿದೆ. ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರಿಗೂ ಈ ವಿಷಯ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.